ಶೃಂಗೇರಿ ತಾಲೂಕಿನ ಮರ್ಕಲ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಅಡ್ಡಗಾಲು ಆಗಿರುವ ಅಧ್ಯಕ್ಷ ಹಾಗೂ ಪಿಡಿಒ ಅವರನ್ನು ಅಮಾನತು ಮಾಡಬೇಕೆಂದು ಆಗ್ರಹಿಸಿ ತಾಲೂಕು ಪಂಚಾಯಿತಿ ಕಚೇರಿ ಎದುರು ಸೋಮವಾರ ಧರಣಿ ನಡೆಸಿ ಸಹಾಯಕ ನಿರ್ದೇಶಕಿ ಶಾರದಾ ಅವರಿಗೆ ಮನವಿ ಸಲ್ಲಿಸಿದರು. ಪಂಚಾಯತ್ ಗ್ರಾಮ ಸಭೆ ಕರೆದಿಲ್ಲ. ನಾವು ಎಷ್ಟು ಬಾರಿ ಹೇಳಿದ್ರು ಸಹ ಗ್ರಾಮ ಸಭೆ ಕರೆದಿಲ್ಲ. ಗ್ರಾಮ ಸಭೆ ವಾರ್ಡ್ ಸಭೆ ಕರೆದೆಯಾ ಜನಗಳಿಗೆ ತೊಂದರೆ ಆಗಿದೆ. 50 ಫೈನಾನ್ಸಿಂದು ಇಲ್ಲಿಯವರೆಗೂ ಸಹ ಅಧ್ಯಕ್ಷತೆಯೇ ಕೊಡ್ತಾ ಇಲ್ಲ. ಜನಕ್ಕೆ ನಾವು ಉತ್ತರ ಕೊಡಬೇಕಾಗಿದೆ. ಜನ ನಮ್ಮನ್ನು ಕೇಳ್ತಾರೆ. ನಾವು ಸಾಮಾನ್ಯ ಸಭೆಗಳಲ್ಲಿ ನಮ್ಮ ಪಂಚಾಯತಿ ಕರೆಸ್ಕೊಂಡು ಎದುರುಗಡೆನೇ ಹೇಳಿದ್ದೀವಿ. ಹತ್ರನೂ ಬಗೆಹರಿಸೋಕ್ಕಾಗಿಲ್ಲ. ಅವರು ಹೇಳ್ತಾ ಇದ್ದಾರೆ 6 ತಿಂಗಳಿಂದ ನಾವು ನಾಳೆ ಬಗೆಹರಿಸ್ತೀನಿ, ನಾಡ್ದು ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಹತ್ರ. ಅಷ್ಟೇ ಬಿಟ್ಟರೆ ಯಾವುದು ಬಗೆಹರಿದಿಲ್ಲ. ನಾವು ಇದನ್ನೆಲ್ಲ ಮನಸ್ಸೋತು ಇವತ್ತು ನಾವು ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಧರಣಿ ಕೂತಿರ್ತಕ್ಕಂಥ ವಿಚಾರ ಇದು. ಈಗ ನಮಗೆ 7 ದಿನ ಕಾಲಾವಕಾಶವನ್ನು ಕೇಳಿದ್ದಾರೆ. ಆಯಿತು ಅಂತ ಹೇಳಿದ್ದೀವಿ. 7 ದಿನ ಕಾಲಾವಕಾಶ ಒಳಗೆ ನಮಗೆ ಈಡೇರಿಸದೇ ಇದ್ದರೆ ನಾವು ಮುಂದಿನ ದಿನ ಮತ್ತೆ ಹೋರಾಟಕ್ಕೆ ಕೂರೋದಕ್ಕೆ ರೆಡಿ ಇದ್ದೀವಿ. ಮರ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಎಂಬುದು ಮರೀಚಿಕೆಯಾಗಿದೆ. 2024ನೇ ಸಾಲಿನ ಗ್ರಾಮ ಪಂಚಾಯಿತಿಯ 15ನೇ ಹಣಕಾಸು ಕಾಮಗಾರಿಗಳಿಗೆ ಎಡಿಎಂಗೆ ಸಹಿ ಹಾಕದಿರುವುದರಿಂದ ಕಾಮಗಾರಿಗಳು ನನೆಗುದಿಗೆ ಬಿದ್ದಿವೆ. ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಸೂಕ್ತ ಪರಿಹಾರ ನೀಡುವ ಗ್ರಾಮ ಸಭೆಗಳು ನಡೆಯುತ್ತಿಲ್ಲ. ಗ್ರಾಮ ಪಂಚಾಯಿತಿಯಲ್ಲಿ ಕಾನೂನನ್ನು ಗಾಳಿಗೆ ತೂರಲಾಗಿದ್ದು ಅವ್ಯವಹಾರ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಗ್ರಾಮ ಪಂಚಾಯಿತಿ ಜಮಾಬಂದಿ ಸಭೆ ನಡೆಸುತ್ತಿಲ್ಲ. ಘನತ್ಯಾಜ್ಯ ವಿಲೇವಾರಿ ವಾಹನಕ್ಕೆ ವಿಮೆ ಇಲ್ಲದಿರುವುದು, ಮಾಸಿಕ ಸಭೆ ಸರಿಯಾದ ಸಮಯದಲ್ಲಿ ನಡೆಯದಿರುವುದು, ಮರಳು ಸಾಗಣೆ ಕಾನೂನುಬಾಹಿರವಾಗಿ ನಡೆಯುತ್ತಿರುವುದು, ಒಟ್ಟಾರೆ ಗ್ರಾಮ ಪಂಚಾಯಿತಿಯಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದವರು ಮಾಡುವ ಕೆಲಸಗಳು ಅಸಮಾಧಾನ ತಂದಿದೆ. ಈ ಕುರಿತು ತಾಲೂಕು ಪಂಚಾಯಿತಿ ಇಒ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು, ಇಲ್ಲವಾದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒಗೆ ದೂರು ಸಲ್ಲಿಸಲಾಗುವುದು ಎಂದು ಎಚ್ಚರಿಸಿದರು. 4 ವರ್ಷ ಅವಧಿ ಮುಗಿದಿದೆ, ಇನ್ನೊಂದು ವರ್ಷ ಇದೆ. ಎಲ್ಲವನ್ನು ನೋವು ಎಲ್ಲ ಸಹಿಸಿ ಕೊನೆಗೆ ನಾವು ಈ ದಾರಿಗೆ ಇಳಿದಿದ್ದೀವಿ ಅಂತ ಹೇಳಿದ್ರೆ ಕಾರಣ ಇಷ್ಟೇ. ನಮ್ಮಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ, ಸರ್ವಾಧಿಕಾರಿ ಧೋರಣೆ, ಗ್ರಾಮಸ್ಥರಿಗೆ ಅನ್ಯಾಯ ಇಷ್ಟೂ ನಡೆದರೂ ಕೂಡ ಅವರು ಪಿಡಿಒ ಮೇಲೆ ಸೂಕ್ತ ಕ್ರಮ ಕೈಗೊಂಡಿರಲಿಲ್ಲ. ಈಗ ಅವ್ರನ್ನ ಅಮಾನತು ಶಿಫಾರಸು ಮಾಡಿದ್ದೀವಿ ಅಂತ ನಮಗೆ ಈಗ ದೂರವಾಣಿ ಕರೆ ಮೂಲಕ ಹೇಳಿದ್ದಾರೆ. ಆದರೆ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ. ನಾವು ಇಲ್ಲಿ ಪಿಡಿಒ ಅವ್ರದ್ದು 30% ತಪ್ಪಿದ್ರು, ಅಧ್ಯಕ್ಷರದ್ದು 70% ತಪ್ಪಿದೆ. ಅಂದರೆ ಹಣ ಮಾಡಿಕೊಳ್ಳೋದ್ರಲ್ಲಿ, ಸ್ಟ್ರೀಟ್ ಲೈಟಿಂದು ಮತ್ತೊಂದು ಎಲ್ಲದರಲ್ಲೂ ಕೂಡ ಇವರು ಹಣವನ್ನು ಕೊಳ್ಳೆ ಹೊಡೆದಿದ್ದಾರೆ. 15th ಫೈನಾನ್ಸಿಗೆ ಅಭಿವೃದ್ಧಿ ಕಾಮಗಾರಿಗಂತ ಸರ್ಕಾರ ಹಣ ಬಿಡುಗಡೆ ಮಾಡಿದರೂ ಕೂಡ ಇವರೊಂದು ಆ್ಯಕ್ಷನ್ ಪ್ಲಾನ್ ಕೊಟ್ಟರೆ ಅದಕ್ಕೆ ಎಡಿಎಂ ಸೈನ್ ಹಾಕೋದಿಲ್ಲ, ಅಡ್ಮಿನಿಸ್ಟ್ರೇಟರ್ ಅಪ್ರೂವಲ್ ಕೊಡೋದಿಲ್ಲ. ಕೆಲವು ಕಾಮಗಾರಿಗಳನ್ನು 2020ಕ್ಕಿಂತ ಮುಂಚೆ ಆ ಬಾಡಿ ಇದ್ದ ಕಾಮಗಾರಿಗಳನ್ನು ಅನುಮೋದನೆಗೊಳಿಸ್ಬೇಕು, ಅದನ್ನು ಪೂರ್ಣಗೊಳಿಸ್ಬೇಕು ಅಂತ ಹೇಳಿದ್ರೆ ನಾನು ಜೀವ ಇದ್ರೂ ಆ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಅಧ್ಯಕ್ಷ ಹೇಳ್ತಾರೆ. ಈ ಸರ್ವಾಧಿಕಾರಿ ಧೋರಣೆ ನಾವು ಹೇಗೆ ಸಹಿಸ್ಕೊಳ್ಳೋದಕ್ಕೆ ನಾವು ಇಲ್ಲಿವರೆಗೂ ಬಂದು ಸ್ಟ್ರೈಕ್ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ. ಅಭಿವೃದ್ಧಿಗೆ ಅಡ್ಡಗಾಲಾಗಿರುವ ಅಧ್ಯಕ್ಷ ಹಾಗೂ ಪಿಡಿಒ ಅವರು ಅಮಾನತು ಕೋರಿ ನಾವು ಧರಣಿ ಮಾಡ್ತಾಯಿದ್ದೀವಿ. ಇಲ್ಲಿ 15ನೇ ಹಣಕಾಸಿನ ಕಾಮಗಾರಿಗೆ ಅಧ್ಯಕ್ಷ ಎಡಿಎಂಗೆ ಸೈನ್ ಆಗ್ತಾಯಿಲ್ಲ. ಹಾಗೆ ಗ್ರಾಮ ಸಭೆನ 1.5 ವರ್ಷಗಳ ಕಾಲದಿಂದ ಮಾಡ್ತಾಯಿಲ್ಲ. 15ನೇ ಹಣಕಾಸಿನ ಎಸ್ ಟಿ ಕಾಮಗಾರಿಗಳ ಆ್ಯಕ್ಷನ್ ಪ್ಲಾನ್ ಸಮೇತ ಮಾಡ್ತಾಯಿಲ್ಲ. ಅಮಾನತು ಮಾಡದೇ ಇದ್ದಲ್ಲಿ ಮುಂದಿನ ದಿನ ನಾವು ತಾಲೂಕು ಪಂಚಾಯತಿಯಲ್ಲಿ ಧರಣಿ ಕೂರಲ್ಲ. ಮುಂದಿನ ಸೋಮವಾರ ಜಿಲ್ಲಾ ಪಂಚಾಯತಿ ಎದುರುಗಡೆ ಧರಣಿ ಕೂರ್ತೀವಿ. 6 ಜನ ಸದಸ್ಯರು ಜಿಲ್ಲಾ ಪಂಚಾಯತಿಯಲ್ಲಿ ಧರಣಿ ಕೂರ್ತೀವಿ. ಅದು ಅನಿರ್ದಿಷ್ಟಾವಧಿ. ಸಿಇಒ ಅವರು ಖುದ್ದಾಗಿ ಇದನ್ನು ಪರಿಶೀಲನೆ ಮಾಡದೇ ಇದ್ದಲ್ಲಿ ನಾವು ಇಒ ಟೇಬಲ್ ಎದುರುಗಡೆ ಅಥವಾ ತಾಲೂಕು ಪಂಚಾಯತಿ ಎದುರುಗಡೆ ಅಲ್ಲ, ನಾವು ಚಿಕ್ಕಮಗಳೂರು ಜಿಲ್ಲಾ ಪಂಚಾಯತಿ ಎದುರುಗಡೆನೇ ನಮ್ಮ ಧರಣಿ ಸ್ಟಾರ್ಟ್ ಆಗುತ್ತೆ.